ಬೆಳಗ್ಗೆ ಫೋನ್ ಮಾಡಿದೆ ಸರ್, ರಾತ್ರಿ ಎಲ್ಲ ಫೋನ್ ಮಾಡಿದೆ, ರಿಂಗ್ ಆಗಿಲ್ಲ. ಬೆಳಗ್ಗೆ ಫೋನ್ ಮಾಡಿದೆ 6:40 ರಿಂಗ್ ಆಯ್ತು. ಮತ್ತೆ ಅವ್ರ ಫ್ರೆಂಡ್ ಅವ್ರು ಫೋನ್ ಮಾಡಿದೆ, ಅಣ್ಣ ಎಲ್ಲ ಹೋಗಿದ್ದಾರೆ, ನಂಗೆ ಗೊತ್ತೇನ ಅಂತ ಹೇಳ್ಬಿಟ್ಟು. ಅವರು ಗೊತ್ತಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ವಿವಾಹಿತನೊಬ್ಬ ನೇಣು ಬೆಗೆದುಕೊಂಡು ಪ್ರಾಣ ಬಿಟ್ಟಿರುವ ಘಟನೆ ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದಲ್ಲಿ ಶನಿವಾರ ನಡೆದಿದೆ. 34 ವರ್ಷದ ಬಾಲಾಜಿ ಸಿಂಗ್ ಮೃತ ದುರ್ದೈವಿ. ಈ ಬಾಲಾಜಿ ಸಿಂಗ್ನ ದುಡುಕಿನ ನಿರ್ಧಾರದ ಹಿಂದೆ ಹನಿ ಟ್ರ್ಯಾಪ್ನ ಅನುಮಾನ ವ್ಯಕ್ತವಾಗಿದೆ. ಮೃತ ಬಾಲಾಜಿಗೆ ಈಗಾಗಲೇ ಮದುವೆಯಾಗಿ ಹೆಣ್ಣು ಮಗು ಇದೆ. ಹೀಗಿದ್ದು ಶಿಡ್ಲಘಟ್ಟ ಮೂಲದ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇತ್ತು. ಆಕೆಯ ಜೊತೆಯಲ್ಲೇ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ. ಮೃತನ ಕುಟುಂಬಸ್ಥರು ನೀಡಿರುವ ಮಾಹಿತಿಯಂತೆ ಬಾಲಾಜಿ ಸಿಂಗ್ಗೆ ಮದುವೆಯಾಗಿ ಒಂದು ಮಗು ಇದೆ. ಆರೋಪಿ ಮಹಿಳೆಗೂ ಮದುವೆಯಾಗಿದ್ದು 2 ಮಕ್ಕಳಿದ್ದಾರಂತೆ. 6 ವರ್ಷಗಳ ಹಿಂದೆ ಆರೋಪಿ ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯಲ್ಲಿ ವಾಸವಾಗಿದ್ರು. ಬಾಲಾಜಿ ಸಿಂಗ್ ಹಾಗೂ ಆರೋಪಿ ಗಾಯತ್ರಿ ಇಬ್ಬರ ನಡುವೆ ಆರಂಭದಲ್ಲಿ ಆಗಿದ್ದು ಸ್ನೇಹ, ನಂತರ ಅಕ್ರಮ ಸಂಬಂಧಕ್ಕೆ ತಿರುಗಿದೆ. ಆರೋಪಿ ಮಹಿಳೆಯ ಗಂಡ ಬಾಲಾಜಿ ಸಿಂಗ್ ನಡೆಸುತ್ತಿದ್ದ ಟೆಂಪೋ ಟ್ರಾವೆಲರ್ಸ್ನ ಚಾಲಕನಾಗಿದ್ದ. ಈ ವೇಳೆ ಬಾಲಾಜಿ ಸಿಂಗ್ಗೆ ಆಕೆಯ ಪರಿಚಯ ಆಗಿದೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಸಲುಗೆ ಬೆಳೆದಿದೆ. ನಂತರ ಶುರುವಾಗಿದ್ದೇ ಅಕ್ರಮ ಸಂಬಂಧ. ನಂತರದ ದಿನಗಳಲ್ಲಿ ಇವರಿಬ್ಬರ ಅಕ್ರಮ ಸಂಬಂಧ ಜೋರಾಗುತ್ತಿದ್ದಂತೆಯೇ ಗಂಡ ಬಿಟ್ಟು ಹೋಗಿದ್ದಾನೆ ಎನ್ನಲಾಗಿದೆ. ಕೊನೆಗೆ ಈ ವಿಚಾರ ಬಾಲಾಜಿ ಸಿಂಗ್ ಮನೆಯವರಿಗೂ ಗೊತ್ತಾಗಿದೆ. ಬಾಲಾಜಿ ಸಿಂಗ್ ಪತ್ನಿ ಒಂದು ದಿನ ಗಲಾಟೆ ಮಾಡಿದ್ದಾರೆ. ಆಗ ಬಾಲಾಜಿ ಸಿಂಗ್, ನೀನು ನನಗೆ ಬೇಕು, ಆಕೆ ಬೇಡ, ಅವಳನ್ನ ಬಿಡ್ತೀನಿ, ಆದ್ರೆ ಅವಳು ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ಹೆದರಿಸುತ್ತಿದ್ದಾಳೆ ಎಂದು ಪತ್ನಿ ಜೊತೆ ನೋವು ಹಂಚಿಕೊಂಡಿದ್ದ ಎನ್ನಲಾಗಿದೆ. ಅಷ್ಟಾದ ಮೇಲೆ ಆರೋಪಿ ಮಹಿಳೆಗೆ ಬಾಲಾಜಿ ಕುಟುಂಬ ವಾರ್ನ್ ಮಾಡಿತ್ತು. ಹೀಗಿದ್ದು ಬಾಲಾಜಿ ಮನೆಗೆ ಬಂದು ಆರೋಪಿ ಮಹಿಳೆ ನಾನು ಅವನ್ನ ಬಿಡಲ್ಲ ಎಂದಿದ್ದಳಂತೆ. ಏನು ಹೆಸರು? ಬಾಲಾಜಿ ಸಿಂಗ್. ಅವ್ರು ಫೋನ್ ಮಾಡಿದ್ರೆ ರಿಂಗ್ ಆಯ್ತು ಅಲ್ಲಿ. ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಫೋನ್ ಮಾಡಿ ಕಳಿಸಿದೆ. ಇನ್ನ ಬಂದರು ಪತಿ ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲು ತೆಗೆದ್ಬಿಟ್ಟು ನೋಡಿದ್ರೆ ಹಿಂಗಾಗಲಿ ಇನ್ನೇನು ಹಾಕ್ಕೊಂಡಿದ್ದಾರೆ. ಇಲ್ಲ ಸರ್, ಅದೇ ಆ ಹುಡುಗಿ ಒಬ್ಳಿದ್ಲು, ಅವಳಿಂದಾನೇ ಅನ್ಕೊಂತೀನಿ ಸರ್. ಫೋನ್ ಇಲ್ಲ ಸರ್, ಒಂದು ತಿಂಗಳ ಮುಂಚೆ ಮಾತಾಡ್ತಾ ಇದ್ರು. ಅವತ್ತೇನ ಜಗಳ ಆಗಿ ಇದು ಮಾಡಿಕೊಂಡು ಮತ್ತೆ ಇದು ಬಿಟ್ಬಿಟ್ಟಿದ್ರು ಅವರು. ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವಳ ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಅವಳು ಎಲ್ಲ ಶಿಡ್ಲಘಟ್ಟದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನು ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ. ನಮ್ಮ ಮನೇಲಿ ಇನ್ನು ಇವ್ರ ಗಂಡ ಹೆಂಡ್ತಿನೂ ಅಷ್ಟಲ್ಲೇ. ಇನ್ನು ನಾನು ಮನೇಲಿ ಏನು ಮಾತಾಡಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು. ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ. ಇನ್ನು ಮಗು ಅಂದ್ರೆ ಪ್ರಾಣ ಅವನಿಗೆ. ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರನೇ ಇದ್ದೋಗ್ತಾನೆ ಟಿವಿ ನೋಡ್ಕೊಂಡು. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್. ಗಿತ್ತಾಡೋದು ಏನು ಇಡಲ್ಲ ಸರ್. ನಾನು ಎಲ್ಲ ಆಯ್ತು ಸರ್. ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಎಲ್ಲಿಂದ ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಇವನೇ ಬಿಟ್ಟಿಲ್ವೋ ಅವಳೇ ಬಿಟ್ಟಿಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಇವನು ಮಾತಾಡಿಲ್ಲ ಅಂದ್ರೆ ಅವಳೇ ಫೋನ್ ಮಾಡಿ ಇದು ಮಾಡ್ತಾಳೆ ಸರ್. ಟಾರ್ಚರ್ ಕೊಡ್ತೀನಿ, ಸತ್ತೋಗ್ಬಿಡ್ತೀನಿ ನೀನ್ ಮಾತಾಡಿಲ್ಲ ಅಂದ್ರೆ, ಅದು ಇದು ಅಂತ ಏನೇನೋ ಮೆಸೇಜ್ಗಳು ಸರ್. ಗುಡಿಬಂಡೆ ಬಿಟ್ಟು ಶಿಡ್ಲಘಟ್ಟದಲ್ಲಿ ವಾಸ ಮಾಡುತ್ತಿದ್ದರು. ಶಿಡ್ಲಘಟ್ಟಕ್ಕೆ ಬಾಲಾಜಿ ಸಿಂಗ್ ಹೋಗಿ ಬರುತ್ತಿದ್ದ ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಹಲವು ಬಾರಿ ಗಲಾಟೆ ಆಗಿತ್ತು. ಅಕ್ರಮ ಸಂಬಂಧದಲ್ಲಿದ್ದ ಮಹಿಳೆ ಬಾಲಾಜಿ ಸಿಂಗ್ನ ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಳು ಎನ್ನಲಾಗಿದೆ. ಇದೇ ವಿಷಯಕ್ಕೆ ನೆನೆ ಆ ಮಹಿಳೆ ಜೊತೆ ಜಗಳವಾಡಿದ್ದ. ನಂತರ ಮನೆಯಲ್ಲಿ ನೇಣು ಹಾಕಿಕೊಂಡು ಪ್ರಾಣ ಬಿಟ್ಟಿದ್ದಾನೆ ಎನ್ನಲಾಗಿದೆ. ಸ್ಥಳಕ್ಕೆ ಗುಡಿಬಂಡೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾವಿಗೆ ನಿಖರವಾದ ಕಾರಣ ಏನು ಎಂಬುದು ಪೊಲೀಸರ ತನಿಖೆಯಿಂದ ಅಷ್ಟೇ ಹೊರಬರಬೇಕಿದೆ. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ.